ಇವತ್ತಿನ ವಿಡಿಯೋದಲ್ಲಿ ನಾನು ಕಂಚೆ ಹಣ್ಣಿನಿಂದ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಂಚೆ ಹಣ್ಣು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೆಣಸು, ಸಾಸಿವೆ, ಜೀರಿಗೆ, ಮೆಂತೆ, ಕಾಳು ಮೆಣಸು, ಜೀರಿಗೆ ಮೆಣಸು, ಉಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಉಪ್ಪಿನ ಹನಿ ಅಂದರೆ ಕಡು ಉಪ್ಪು ಮಾಡಲಿಕ್ಕೆ ಒಂದು 3 ಚಮಚದಷ್ಟು ಉಪ್ಪು ತಗೊಳ್ತೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. 1ರಿಂದ 3/4 ಲೋಟದಷ್ಟು ಸಾಕಾಗುತ್ತೆ, ನೋಡಿ ಹಾಕ್ಕೊಳ್ಬೋದು. ಇದನ್ನು ಉಪ್ಪಿನ ಹನಿ ಮಾಡಲಿಕ್ಕೆ ಇಡ್ತೀನಿ. ಉಪ್ಪೆಲ್ಲ ನೀರಲ್ಲಿ ಕರಗಿ ಮತ್ತೆ ಅದು ಸೈಡೆಲ್ಲ ಕಟ್ಕೊಳ್ಬೇಕು. ಹಾಗಾದರೆ ಕಡು ಉಪ್ಪಾಗಿದೆ ಅಂತ ಅರ್ಥ. ಅದನ್ನು ಮಾಡ್ಕೊಳ್ತೀನಿ. ಅದಾಗಲಿಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಅಷ್ಟೊತ್ತಿಗೆ ನಾನು ಉಪ್ಪಿನಕಾಯಿಗೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಒಂದು ಬಾಣಲಿ ತಗೊಂಡು ಮೆಣಸಿನಕಾಯಿನ ಬಿಸಿ ಮಾಡ್ಕೊಳ್ತೀನಿ. ಎಣ್ಣೆ ಏನೋ ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೇನೆ ಜೀರಿಗೆ ಮೆಣಸು ಹಾಕ್ಕೊಡ್ತೀನಿ. ಪುಡಿ ಆಗಬೇಕಲ್ಲ, ಹಾಗಾಗಿ ಗರಿ ಗರಿ ಆಗಿ ಹುರಿಬೇಕು. ಸಾಕು, ಇದು ಮೆಣಸು ಹುರಿದಿದ್ದಾಗಿದೆ. ತಣ್ಣಗಾದ್ಮೇಲೆ ಪುಡಿ ಮಾಡ್ಬೋದು. ತೆಕ್ಕೊಳ್ತೀನಿ. ಮೆಂತ್ಯ 1 ಸ್ಪೂನಷ್ಟು ಹುರಿತೀನಿ. ಸಾಕು, ಇದಾಗಿದೆ, ತೆಕ್ಕೊಳ್ತೀನಿ. ಎಲ್ಲವನ್ನು ಬೇರೆ ಬೇರೆನೇ ಹುರಿಬೇಕು. 1.5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಸಾಕು, ಇದು ತೆಕ್ಕೊಳ್ತೀನಿ. 1/4 ಸ್ಪೂನಷ್ಟು ಜೀರಿಗೆ. ಇದಕ್ಕೇನೆ ಕಾಳು ಮೆಣಸು ಹಾಕ್ಕೊಳ್ತೀನಿ. ಸಾಕು, ಇದಾಗಿದೆ, ತೆಗಿತೀನಿ. ಉಪ್ಪಿನ ಹನಿ ಮಾಡಲಿಕ್ಕೆ ಇಟ್ಟಿದ್ದು ಉಪ್ಪೆಲ್ಲ ಕರಗಿದೆ, ಚೆಂದ ಕುದಿ ಬಂದಿದೆ ನೋಡಿ. ಸೈಡೆಲ್ಲ ಹೀಗೆ ನಿಲ್ತಾ ಇದೆಯಲ್ಲ, ಹೀಗೆ ನಿಲ್ಲಬೇಕು. ಇದು ಸಾಕು, ಆಫ್ ಮಾಡ್ತೀನಿ. ಇದು ತಣ್ಣಗಾಗಬೇಕು. ಬಾಣಲಿಗೆ 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ. ಕಂಚೆ ಹಣ್ಣು ಹೆಚ್ಚಿರೋದು ಹಾಕ್ಕೊಳ್ತೀನಿ, ಕಂಚೆ ಹಣ್ಣು ಸಿಪ್ಪೆ. ಇದನ್ನು ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಇದೊಂದು 5ರಿಂದ 10 ನಿಮಿಷ ಬೇಕಾಗುತ್ತೆ ಹುರಿಲಿಕ್ಕೆ. ಚೆನ್ನಾಗಿ ಹುರಿಬೇಕು, ಸಿಪ್ಪೆ ಎಲ್ಲ ಬಾಡಿದಬೇಕು. ಒಂದು 10 ನಿಮಿಷ ಕಾಲ ಹುರಿದಿದ್ದೀನಿ. ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ಕಣ ಕಣ ಸೌಂಡ್ ಬರ್ತಾ ಇದೆ. ಹೀಗಾಗಬೇಕು, ಅಂದರೆ ಅದರಲ್ಲಿರೋ ನೀರಿನ ಅಂಶ ಆರಿರಬೇಕು. ಸ್ಟವ್ ಆಫ್ ಮಾಡ್ತೀನಿ. ಬಾಣಲಿ ಬಿಸಿಯಲ್ಲೇ ಇನ್ನೊಂದು ಸ್ವಲ್ಪ ಆಗುತ್ತೆ. ಮಿಕ್ಸಿ ಜಾರಿಗೆ
ಹುರಿದಿರೋ ಮೆಂತ್ಯ, ಸಾಸಿವೆ, ಜೀರಿಗೆ, ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೆಣಸು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಉಪ್ಪಿನ ಹನಿ ಮಾಡಿದ್ದು ತಣ್ಣಗಾಗಿದೆ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿ ಕರಗಿಸ್ಕೊಳ್ತೀನಿ. ಇದಕ್ಕೇ ಖಾರದ ಪುಡಿ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ, ಹಾಕ್ಕೊಳ್ತೀನಿ. ಮೆಂತ್ಯ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಘಮ ಒಳ್ಳೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಕಂಚೆ ಹಣ್ಣಿನ ಪರಿಮಳ ಸೇರಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಹಾಕ್ಕೊಂಡ್ರೆ ಒಂದು 6 ತಿಂಗಳವರೆಗೂ ಹಾಗೆ ಇಟ್ಟರು ಏನು ಕೆಡೋದಿಲ್ಲ. ಈಗ ಉಪ್ಪಿನಕಾಯಿ ರಸ ರೆಡಿ ಆಗಿದೆಲ್ಲ, ಅದಕ್ಕೆ ಈ ಕಂಚೆ ಹಣ್ಣು ಸಿಪ್ಪೆ ಹುರಿದಿರೋದನ್ನು ಹಾಕ್ಕೊಳ್ತೀನಿ. ಒಂದೆರಡು ದಿನ ಹೀಗೆ ಇಟ್ಟರೆ ರಸ ಎಲ್ಲ ಸಿಪ್ಪೆ ಹೀರ್ಕೊಂಡು ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ಒಂದು ಬೌಲಿಗೆ ಕಂಚೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ತೀನಿ. ಒಂದು ಹಣ್ಣಿನ ರಸ ಸಾಕಾಗೋದಿಲ್ಲ, ಇನ್ನೊಂದು ಹಣ್ಣು ತಗೊಂಡು ಹಿಂಡ್ಕೊಬೇಕು. ಸಿಪ್ಪೆ ಒಂದು ಹಣ್ಣಿನ ಮಾತ್ರ ತಗೊಂಡಿದ್ದೀನಿ. ಎರಡು ಕಂಚೆ ಹಣ್ಣಿಂದು ರಸ ಹಿಂಡಿಟ್ಕೊಂಡಿದ್ದೀನಿ. ಇದನ್ನೀಗ ಒಂಚೂರು ಕುದಿಸ್ಬೇಕು. ಬಾಣಲೆ ತಗೊಂಡು ಕಂಚೆ ಹಣ್ಣಿನ ರಸ ಹಾಕ್ಕೊಳ್ತೀನಿ. ಸಣ್ಣ ಬೀಜಗಳು, ಇದ್ರೂ ಏನಾಗಲ್ಲ, ಕಹಿ ಏನು ಬರಲ್ಲ. ಈಗ ರಸನ ಒಂಚೂರು ಕುದಿಸಿ ಹಾಕೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪ ದಿನ ಇರುತ್ತೆ, ಕೆಡದೆ ಇರುತ್ತೆ ಅಂಥೇಳಿ ಹೀಗೆ ಒಂಚೂರು ಕುದಿಸಿ ಹಾಕ್ತೀವಿ. ಒಂದು ಕುದಿ ಬಂದರೆ ಸಾಕು. ಇದು ಸಾಕು, ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಬೇಕು. ಕಂಚೆ ಹಣ್ಣಿನ ರಸ ತಣ್ಣಗಾಗಿದೆ, ಅದನ್ನು ಹಾಕ್ಕೊಳ್ತೀನಿ. ಉಪ್ಪಿನಕಾಯಿ ರೆಡಿ ಆಯಿತು. ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ 6 ತಿಂಗಳ ಕಾಲ ಕೆಡದೇನೆ ಇಟ್ಕೊಳ್ಬೋದು. ನಮ್ಮ ಮಲ್ನಾಡ್ ಸ್ಪೆಷಲ್ ಕಂಚೆ ಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ. ವಿಡಿಯೋ ನೋಡ್ತಾ ಇರೋರು ನೀವು ಮಾಡಿ ನೋಡಿ ಹೇಗಾಯಿತು ಅಂತ ನನಗೂ ತಿಳಿಸಿ.